ಜನಸಾಮಾನ್ಯರಿಗೆ ಇಂಧನ ಇಲಾಖೆಯಿಂದ ಶಾಕಿಂಗ್ ಇದು ನೋಡಿ. ಲಿಫ್ಟ್ ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ ಶುಲ್ಕ ಡಬಲ್ ಆಗಿದೆ. ಈ ಹಿಂದೆ 3 ಫ್ಲೋರ್, 3rd ಫ್ಲೋರ್ ಮನೆಗೆ ಲಿಫ್ಟ್ ಹಾಕಿಸಿಕೊಂಡ್ರೆ ರಿನಿವಲ್ ಮಾಡಲು 800 ರಿಂದ 1000 ರೂಪಾಯಿ ಇತ್ತು. ಈಗ ಆ ದರವನ್ನ 5000ದಿಂದ 8000ವರೆಗೆ ಏರಿಕೆ ಮಾಡಲಾಗಿದೆ. ಫ್ಲೋರ್ ಹೆಚ್ಚಿದಂತೆ ಲಿಫ್ಟ್ ಶುಲ್ಕವನ್ನ ಹೆಚ್ಚಿಸಿದ್ದಾರೆ. ಟ್ರಾನ್ಸ್ಫರ್, ಕೆವಿಎ ದರ ಏರಿಕೆ, ಜನರೇಟರ್ ಕೆವಿಎ ಹೆಚ್ಚಾದಂತೆ ಜನರೇಟರ್ ಮತ್ತು ಕೆವಿಎ ಹೆಚ್ಚಾದಂತೆ ರಿನಿವಲ್ ಶುಲ್ಕವನ್ನು ಕೂಡ ಏರಿಕೆ ಮಾಡಲಾಗಿದೆ. ಇದು ದೊಡ್ಡ ದೊಡ್ಡ ಮನೆ ಕಟ್ಟೋರಿಗೆ, ಲಿಫ್ಟ್ ಎಲ್ಲ ಹಾಕ್ತಾರಲ್ಲ, ದೊಡ್ಡ ದೊಡ್ಡ ಮನೆ, ಫ್ಲಾಟ್ ಇದನ್ನೆಲ್ಲ ಕಟ್ತಾರಲ್ಲ, ಅವರಿಗೆಲ್ಲ ಈಗ ಶುಲ್ಕದ ದರ, ರಿನಿವಲ್ ಶುಲ್ಕದ ದರವನ್ನು ಹೆಚ್ಚಿಗೆ ಮಾಡಿರೋದು. ಇದು ಹಣ ಇರೋರೇ ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಅವರಿಗೆ ಬಹುಶಃ ಕಷ್ಟ ಆಗ್ಲಿಕ್ಕಿಲ್ಲ. ಆದ್ರೆ ಬಡವರು, ಜನಸಾಮಾನ್ಯರಿಗೆ ಇದೆಲ್ಲ ಬಹಳ ತಾಪತ್ರೆ ಆಗುತ್ತೆ. ಜನಸಾಮಾನ್ಯರಿಗೆ ಇಂಧನ ಇಲಾಖೆಯಿಂದ ಶಾಕಿಂಗ್ ಇದು ನೋಡಿ. ಲಿಫ್ಟ್ ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ ಶುಲ್ಕ ಡಬಲ್ ಆಗಿದೆ. ಈ ಹಿಂದೆ 3 ಫ್ಲೋರ್, 3rd ಫ್ಲೋರ್ ಮನೆಗೆ ಲಿಫ್ಟ್ ಹಾಕಿಸಿಕೊಂಡ್ರೆ ರಿನಿವಲ್ ಮಾಡಲು 800 ರಿಂದ 1000 ರೂಪಾಯಿ ಇತ್ತು. ಈಗ ಆ ದರವನ್ನ 5000ದಿಂದ 8000ವರೆಗೆ ಏರಿಕೆ ಮಾಡಲಾಗಿದೆ. ಫ್ಲೋರ್ ಹೆಚ್ಚಿದಂತೆ ಲಿಫ್ಟ್ ಶುಲ್ಕವನ್ನ ಹೆಚ್ಚಿಸಿದ್ದಾರೆ. ಟ್ರಾನ್ಸ್ಫರ್, ಕೆವಿಎ ದರ ಏರಿಕೆ, ಜನರೇಟರ್ ಕೆವಿಎ ಹೆಚ್ಚಾದಂತೆ ಜನರೇಟರ್ ಮತ್ತು ಕೆವಿಎ ಹೆಚ್ಚಾದಂತೆ ರಿನಿವಲ್ ಶುಲ್ಕವನ್ನು ಕೂಡ ಏರಿಕೆ ಮಾಡಲಾಗಿದೆ. ಇದು ದೊಡ್ಡ ದೊಡ್ಡ ಮನೆ ಕಟ್ಟೋರಿಗೆ, ಲಿಫ್ಟ್ ಎಲ್ಲ ಹಾಕ್ತಾರಲ್ಲ, ದೊಡ್ಡ ದೊಡ್ಡ ಮನೆ, ಫ್ಲಾಟ್ ಇದನ್ನೆಲ್ಲ ಕಟ್ತಾರಲ್ಲ, ಅವರಿಗೆಲ್ಲ ಈಗ ಶುಲ್ಕದ ದರ, ರಿನಿವಲ್ ಶುಲ್ಕದ ದರವನ್ನು ಹೆಚ್ಚಿಗೆ ಮಾಡಿರೋದು. ಇದು ಹಣ ಇರೋರೇ ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಅವರಿಗೆ ಬಹುಶಃ ಕಷ್ಟ ಆಗ್ಲಿಕ್ಕಿಲ್ಲ. ಆದ್ರೆ ಬಡವರು, ಜನಸಾಮಾನ್ಯರಿಗೆ ಇದೆಲ್ಲ ಬಹಳ ತಾಪತ್ರೆ ಆಗುತ್ತೆ. ಜನಸಾಮಾನ್ಯರಿಗೆ ಇಂಧನ ಇಲಾಖೆಯಿಂದ ಶಾಕಿಂಗ್ ಇದು ನೋಡಿ. ಲಿಫ್ಟ್ ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ ಶುಲ್ಕ ಡಬಲ್ ಆಗಿದೆ. ಈ ಹಿಂದೆ 3 ಫ್ಲೋರ್, 3rd ಫ್ಲೋರ್ ಮನೆಗೆ ಲಿಫ್ಟ್ ಹಾಕಿಸಿಕೊಂಡ್ರೆ ರಿನಿವಲ್ ಮಾಡಲು 800 ರಿಂದ 1000 ರೂಪಾಯಿ ಇತ್ತು. ಈಗ ಆ ದರವನ್ನ 5000ದಿಂದ 8000ವರೆಗೆ ಏರಿಕೆ ಮಾಡಲಾಗಿದೆ. ಫ್ಲೋರ್ ಹೆಚ್ಚಿದಂತೆ ಲಿಫ್ಟ್ ಶುಲ್ಕವನ್ನ ಹೆಚ್ಚಿಸಿದ್ದಾರೆ. ಟ್ರಾನ್ಸ್ಫರ್, ಕೆವಿಎ ದರ ಏರಿಕೆ, ಜನರೇಟರ್ ಕೆವಿಎ ಹೆಚ್ಚಾದಂತೆ ಜನರೇಟರ್ ಮತ್ತು ಕೆವಿಎ ಹೆಚ್ಚಾದಂತೆ ರಿನಿವಲ್ ಶುಲ್ಕವನ್ನು ಕೂಡ ಏರಿಕೆ ಮಾಡಲಾಗಿದೆ. ಇದು ದೊಡ್ಡ ದೊಡ್ಡ ಮನೆ ಕಟ್ಟೋರಿಗೆ, ಲಿಫ್ಟ್ ಎಲ್ಲ ಹಾಕ್ತಾರಲ್ಲ, ದೊಡ್ಡ ದೊಡ್ಡ ಮನೆ, ಫ್ಲಾಟ್ ಇದನ್ನೆಲ್ಲ ಕಟ್ತಾರಲ್ಲ, ಅವರಿಗೆಲ್ಲ ಈಗ ಶುಲ್ಕದ ದರ, ರಿನಿವಲ್ ಶುಲ್ಕದ ದರವನ್ನು ಹೆಚ್ಚಿಗೆ ಮಾಡಿರೋದು. ಇದು ಹಣ ಇರೋರೇ ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಅವರಿಗೆ ಬಹುಶಃ ಕಷ್ಟ ಆಗ್ಲಿಕ್ಕಿಲ್ಲ. ಆದ್ರೆ ಬಡವರು, ಜನಸಾಮಾನ್ಯರಿಗೆ ಇದೆಲ್ಲ ಬಹಳ ತಾಪತ್ರೆ ಆಗುತ್ತೆ. ಜನಸಾಮಾನ್ಯರಿಗೆ ಇಂಧನ ಇಲಾಖೆಯಿಂದ ಶಾಕಿಂಗ್ ಇದು ನೋಡಿ. ಲಿಫ್ಟ್ ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ ಶುಲ್ಕ ಡಬಲ್ ಆಗಿದೆ. ಈ ಹಿಂದೆ 3 ಫ್ಲೋರ್, 3rd ಫ್ಲೋರ್ ಮನೆಗೆ ಲಿಫ್ಟ್ ಹಾಕಿಸಿಕೊಂಡ್ರೆ ರಿನಿವಲ್ ಮಾಡಲು 800 ರಿಂದ 1000 ರೂಪಾಯಿ ಇತ್ತು. ಈಗ ಆ ದರವನ್ನ 5000ದಿಂದ 8000ವರೆಗೆ ಏರಿಕೆ ಮಾಡಲಾಗಿದೆ. ಫ್ಲೋರ್ ಹೆಚ್ಚಿದಂತೆ ಲಿಫ್ಟ್ ಶುಲ್ಕವನ್ನ ಹೆಚ್ಚಿಸಿದ್ದಾರೆ. ಟ್ರಾನ್ಸ್ಫರ್, ಕೆವಿಎ ದರ ಏರಿಕೆ, ಜನರೇಟರ್ ಕೆವಿಎ ಹೆಚ್ಚಾದಂತೆ ಜನರೇಟರ್ ಮತ್ತು ಕೆವಿಎ ಹೆಚ್ಚಾದಂತೆ ರಿನಿವಲ್ ಶುಲ್ಕವನ್ನು ಕೂಡ ಏರಿಕೆ ಮಾಡಲಾಗಿದೆ. ಇದು ದೊಡ್ಡ ದೊಡ್ಡ ಮನೆ ಕಟ್ಟೋರಿಗೆ, ಲಿಫ್ಟ್ ಎಲ್ಲ ಹಾಕ್ತಾರಲ್ಲ, ದೊಡ್ಡ ದೊಡ್ಡ ಮನೆ, ಫ್ಲಾಟ್ ಇದನ್ನೆಲ್ಲ ಕಟ್ತಾರಲ್ಲ, ಅವರಿಗೆಲ್ಲ ಈಗ ಶುಲ್ಕದ ದರ, ರಿನಿವಲ್ ಶುಲ್ಕದ ದರವನ್ನು ಹೆಚ್ಚಿಗೆ ಮಾಡಿರೋದು. ಇದು ಹಣ ಇರೋರೇ ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಅವರಿಗೆ ಬಹುಶಃ ಕಷ್ಟ ಆಗ್ಲಿಕ್ಕಿಲ್ಲ. ಆದ್ರೆ ಬಡವರು, ಜನಸಾಮಾನ್ಯರಿಗೆ ಇದೆಲ್ಲ ಬಹಳ ತಾಪತ್ರೆ ಆಗುತ್ತೆ. ಜನಸಾಮಾನ್ಯರಿಗೆ ಇಂಧನ ಇಲಾಖೆಯಿಂದ ಶಾಕಿಂಗ್ ಇದು ನೋಡಿ. ಲಿಫ್ಟ್ ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ ಶುಲ್ಕ ಡಬಲ್ ಆಗಿದೆ. ಈ ಹಿಂದೆ 3 ಫ್ಲೋರ್, 3rd ಫ್ಲೋರ್ ಮನೆಗೆ ಲಿಫ್ಟ್ ಹಾಕಿಸಿಕೊಂಡ್ರೆ ರಿನಿವಲ್ ಮಾಡಲು 800 ರಿಂದ 1000 ರೂಪಾಯಿ ಇತ್ತು. ಈಗ ಆ ದರವನ್ನ 5000ದಿಂದ 8000ವರೆಗೆ ಏರಿಕೆ ಮಾಡಲಾಗಿದೆ. ಫ್ಲೋರ್ ಹೆಚ್ಚಿದಂತೆ ಲಿಫ್ಟ್ ಶುಲ್ಕವನ್ನ ಹೆಚ್ಚಿಸಿದ್ದಾರೆ.
ಟ್ರಾನ್ಸ್ಫರ್, ಕೆವಿಎ ದರ ಏರಿಕೆ, ಜನರೇಟರ್ ಕೆವಿಎ ಹೆಚ್ಚಾದಂತೆ ಜನರೇಟರ್ ಮತ್ತು ಕೆವಿಎ ಹೆಚ್ಚಾದಂತೆ ರಿನಿವಲ್ ಶುಲ್ಕವನ್ನು ಕೂಡ ಏರಿಕೆ ಮಾಡಲಾಗಿದೆ. ಇದು ದೊಡ್ಡ ದೊಡ್ಡ ಮನೆ ಕಟ್ಟೋರಿಗೆ, ಲಿಫ್ಟ್ ಎಲ್ಲ ಹಾಕ್ತಾರಲ್ಲ, ದೊಡ್ಡ ದೊಡ್ಡ ಮನೆ, ಫ್ಲಾಟ್ ಇದನ್ನೆಲ್ಲ ಕಟ್ತಾರಲ್ಲ, ಅವರಿಗೆಲ್ಲ ಈಗ ಶುಲ್ಕದ ದರ, ರಿನಿವಲ್ ಶುಲ್ಕದ ದರವನ್ನು ಹೆಚ್ಚಿಗೆ ಮಾಡಿರೋದು. ಇದು ಹಣ ಇರೋರೇ ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಅವರಿಗೆ ಬಹುಶಃ ಕಷ್ಟ ಆಗ್ಲಿಕ್ಕಿಲ್ಲ. ಆದ್ರೆ ಬಡವರು, ಜನಸಾಮಾನ್ಯರಿಗೆ ಇದೆಲ್ಲ ಬಹಳ ತಾಪತ್ರೆ ಆಗುತ್ತೆ. ಜನಸಾಮಾನ್ಯರಿಗೆ ಇಂಧನ ಇಲಾಖೆಯಿಂದ ಶಾಕಿಂಗ್ ಇದು ನೋಡಿ. ಲಿಫ್ಟ್, ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ ಶುಲ್ಕ ಡಬಲ್ ಆಗಿದೆ. ಈ ಹಿಂದೆ 3 ಫ್ಲೋರ್, 3rd ಫ್ಲೋರ್ ಮನೆಗೆ ಲಿಫ್ಟ್ ಹಾಕಿಸ್ಕೊಂಡ್ರೆ ರಿನಿವಲ್ ಮಾಡಲು 800ರಿಂದ 1,000 ರೂಪಾಯಿ ಇತ್ತು. ಈಗ ಆ ದರವನ್ನ 5,000ದಿಂದ 8,000ವರೆಗೆ ಏರಿಕೆ ಮಾಡಲಾಗಿದೆ. ಫ್ಲೋರ್ ಹೆಚ್ಚಿದಂತೆ ಲಿಫ್ಟ್ ಶುಲ್ಕವನ್ನ ಹೆಚ್ಚಿಸಿದ್ದಾರೆ. ಟ್ರಾನ್ಸ್ಫರ್, ಕೆವಿಎ ದರ ಏರಿಕೆ, ಜನರೇಟರ್ ಕೆವಿಎ ಹೆಚ್ಚಾದಂತೆ ಜನರೇಟರ್ ಮತ್ತು ಕೆವಿಎ ಹೆಚ್ಚಾದಂತೆ ರಿನಿವಲ್ ಶುಲ್ಕವನ್ನು ಕೂಡ ಏರಿಕೆ ಮಾಡಲಾಗಿದೆ. ಇದು ದೊಡ್ಡ ದೊಡ್ಡ ಮನೆ ಕಟ್ಟೋರಿಗೆ, ಲಿಫ್ಟ್ ಎಲ್ಲ ಹಾಕ್ತಾರಲ್ಲ, ದೊಡ್ಡ ದೊಡ್ಡ ಮನೆ, ಫ್ಲಾಟ್ ಇದನ್ನೆಲ್ಲ ಕಟ್ತಾರಲ್ಲ, ಅವರಿಗೆಲ್ಲ ಈಗ ಶುಲ್ಕದ ದರ, ರಿನಿವಲ್ ಶುಲ್ಕದ ದರವನ್ನು ಹೆಚ್ಚಿಗೆ ಮಾಡಿರೋದು. ಇದು ಹಣ ಇರೋರೇ ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಅವರಿಗೆ ಬಹುಶಃ ಕಷ್ಟ ಆಗ್ಲಿಕ್ಕಿಲ್ಲ. ಆದ್ರೆ ಬಡವರು, ಜನಸಾಮಾನ್ಯರಿಗೆ ಇದೆಲ್ಲ ಬಹಳ ತಾಪತ್ರೆ ಆಗುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.